ಚೆನ್ನಾಗಿ ಕಾಣಿಸ್ತಾ ಇದೀನಲ್ಲ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಸೊ ಡ್ಯೂಟಿನೂ ಕೂಡ ಹಾಕೊಂಡಿದ್ದೀನಿ. ಪಿಕಪ್ ಹೋಗೋಣ ಬನ್ನಿ. ಇದು 2.8 ಕಿಲೋಮೀಟರ್ ಇದೆ. ಫಸ್ಟ್ ಬಾಡಿಗೆ ಆಗಿರೋದ್ರಿಂದ ಹೋಗೋಣ ಬನ್ನಿ, ನೋ ಪ್ರಾಬ್ಲಮ್. ಮೆಸೇಜ್ ಮಾಡಿದ್ದೀನಿ ಪ್ಯಾಸೆಂಜರ್ಗೆ ಆಲ್ರೆಡಿ, ಬಟ್ ಅವರು ವೆಯ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಆದಷ್ಟು ನಮ್ಮ ಕಡೆಯಿಂದ ನಾವು ಡ್ಯೂಟಿಗಳನ್ನ ಮಾಡೋದ್ರ ಕಡೆ ಸ್ವಲ್ಪ ಗಮನ. ಇವತ್ತೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಕೂಡ ಮುಗಿಸ್ಕೋಬೇಕು. ಅದ್ರ ಜೊತೆಗೆ ಡ್ಯೂಟಿನೂ ಕೂಡ ಕಂಪ್ಲೀಟ್ ಮಾಡಬೇಕು. ಇವಾಗ 10:30 11 ಗಂಟೆ ಅನ್ನೋಷ್ಟರಲ್ಲಿ ಎಷ್ಟು ಡ್ಯೂಟಿ ಆಗುತ್ತೋ ಅಷ್ಟನ್ನ ಮಾಡಿಕೊಂಡು 1-2 ಅವರ್ ರೆಸ್ಟ್ ಕೊಟ್ಟು ಮತ್ತೆ ಡ್ಯೂಟಿನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಫಸ್ಟ್ ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ಸೊ ಆ ಬಾಡಿಗೆನ ಕರ್ಕೊಂಡ್ಬಂದು ಡ್ರಾಪ್ ಮಾಡಿದೆ ಕವಲ್ ಬೈಸಂದ್ರಾಗೆ. 12 ಕಿಲೋಮೀಟರ್ ಬಾಡಿಗೆ 210 ರೂಪಾಯಿ ಕೊಟ್ಟು 12 ಇಲ್ಲ 10 ಕಿಲೋಮೀಟರ್ ಬಂದಿದ್ದು. ಇವಾಗ ಒಂದು ಹೊಸಕೋಟೆ ಟಿನ್ ಫ್ಯಾಕ್ಟ್ರಿ ಬಾಡಿಗೆ ಬಿದ್ದಿದೆ. ಸೊ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 3-4 ಬಾಡಿಗೆ ಬಂತು ಈ ಬಾಡಿಗೆ ಡ್ರಾಪ್ ಮಾಡೋದಕ್ಕಿಂತ ಮುಂಚೆ. ಎಲ್ಲಾ ಬಾಡಿಗೆ ಅಕ್ಸೆಪ್ಟ್ ಮಾಡಿದೆ, ಕಂಟಿನ್ಯೂ ಕ್ಯಾನ್ಸಲೇಷನ್ ಆಯ್ತು. ಅಂದ್ರೆ ಕಸ್ಟಮರ್ ಕಡೆಯಿಂದ ಕ್ಯಾನ್ಸಲ್ ಆಗಿದ್ದು. ಆಮೇಲೆ ಇದೊಂದು ಬಾಡಿಗೆ ವೆಯ್ಟ್ ಮಾಡ್ತಾ ಇದಾರೆ, ಕಾಲ್ ಮಾಡಿದ್ರು ಬರ್ತಾ ಇದ್ದೀನಿ ಅಂತ ಹೇಳ್ದೆ. ವೆಯ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಹೋಗಿ ಪಿಕ್ ಮಾಡಿ ಟಿನ್ ಫ್ಯಾಕ್ಟ್ರಿಗೆ ಹೋಗೋಣ ಬನ್ನಿ. ಇವಾಗ ವೆದರ್ ಮಾತ್ರ ಹೇಳಬೇಡಿ, ಫುಲ್ ಕೋಲ್ಡ್, ಚಳಿ. ಅದು 12 ಕಿಲೋಮೀಟರ್ ತೋರಿಸಿತ್ತು ನಂಗೆ ಆ ಬಾಡಿಗೆ, ಫಸ್ಟ್ ಬಾಡಿಗೆ. ಸೀನ್ ಏನಾಯ್ತಪ್ಪ ಅಂತಂದ್ರೆ, ಇದು ಯಲಂಕದ ಅಂಡರ್ಪಾಸ್ ಇದೆಯಲ್ಲ ರೈತರ ಸಂತೆದು, ಇಷ್ಟು ದಿನ ಕ್ಲೋಸ್ ಆಗಿತ್ತು, ಇವಾಗ ಓಪನ್ ಆಗಿದೆ. ಯೂಟರ್ನ್ ನೋಡ್ಕೊಂಡು ಬಂದೆ, ಅಲ್ಲೇ ನನಗೆ ಆಲ್ಮೋಸ್ಟ್ 2 ಕಿಲೋಮೀಟರ್ ಉಳೀತು. 10 ಕಿಲೋಮೀಟರ್ ಬಾಡಿಗೆ ಕರ್ಕೊಂಡು ಬಂದೆ, ಡ್ರಾಪ್ ಮಾಡಿದೆ. ಸೊ ಇನ್ನೊಂದು ವಿಚಾರ ಹೇಳೋದು ಬರ್ತೇನೆ ನಾನು. ಬೆಳಿಗ್ಗೆ ನಾನು ಗಾಡಿ ಎತ್ತಿದಾಗ 56,012 ಕಿಲೋಮೀಟರ್ ಗಾಡಿ ರನ್ ಆಗಿತ್ತು. ಇವಾಗ 13 ಕಿಲೋಮೀಟರ್ ಟೋಟಲ್ ಓಡಿದೆ. ಅಂದ್ರೆ 56,025 ಕಿಲೋಮೀಟರ್ ರನ್ ಆಗಿದೆ. 13 ಕಿಲೋಮೀಟರ್ ಹೆಂಗಪ್ಪ ಅಂತಂದ್ರೆ 3 ಕಿಲೋಮೀಟರ್ ಪಿಕಪ್ ಹೋದ್ನಲ್ಲ, 10 ಕಿಲೋಮೀಟರ್ ಬಾಡಿಗೆ 13 ಕಿಲೋಮೀಟರ್ ಅಲ್ಲ ಇದು ಟೋಟಲ್. ಇವಾಗ ಫಸ್ಟ್ ಬಾಡಿಗೆ ಬಿಟ್ಟು 56,025 ಕಿಲೋಮೀಟರ್ ಆಗಿದೆ. ನೋಡೋಣ ಸಾಯಂಕಾಲ ತನಕ ಎಷ್ಟು ಕಿಲೋಮೀಟರ್ ಗಾಡಿ ರನ್ ಆಗುತ್ತೆ ಅಂತ. ಬನ್ನಿ. ಈ ಬಾಡಿಗೆನ ಪಿಕಪ್ ಮಾಡಕ್ಕೆ ಎಷ್ಟು ಒದ್ದಾಡ್ತಾ ಇದೀನಿ ಗೊತ್ತಾ? ಎಲ್ಲೋದ್ರೂ ರೋಡ್ ಕ್ಲೋಸು, ರೋಡೇ ಇಲ್ಲ ಕನೆಕ್ಟ್ ಆಗೋ ಅಂತದ್ದು. ಎಲ್ಲಾ ಕಡೆ ವೈಟ್ ಟಾಪಿಂಗ್ ಮಾಡ್ತವ್ರೆ. ನೋಡಿ ಅಲ್ಲಿಗೆ ಹೋಗ್ಬೇಕು, ಆಗಲ್ಲ. ಈ ಬಾಡಿಗೆ ಪಿಕಪ್ ಮಾಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತಾ ಇದೀನಿ. ಎಲ್ಲಾ ಕಡೆ ರೋಡ್ ಕ್ಲೋಸ್ ಇದೆ, ಹೆಂಗಂತ ನಾನು ಹೋಗೋದು? ಒಂದ್ ಕಡೆ ಅಂತಲ್ಲ, ಎಲ್ಲಾ ಕಡೆ ಫುಲ್ ವೈಟ್ ಟಾಪಿಂಗ್ ಮಾಡ್ತವ್ರೆ. ಈ ರೋಡು ಕ್ಲೋಸು, ಇಲ್ಲೂ ಬರಕ್ ಆಗಲ್ಲ. ಎಲ್ಲ ಸುತ್ತಾಕೊಂಡು ಎಲ್ಲಾ ತರ ಟ್ರೈ ಮಾಡ್ಬಿಟ್ಟೆ ನಾನು ಬರಕ್ ಆಗಲ್ಲ. ಅವ್ರನ್ನೇ ಕರಿತೀನಿ, ಬಂದ್ರೆ ಓಕೆ, ಬರ್ಲಿಲ್ಲ ಅಂತ ನನ್ನಂತೂ ಏನು ಮಾಡಕ್ ಆಗಲ್ಲ. ನೋಡ್ತಾ ಇದೀರಾ, ಇಲ್ಲಿ ಗಾಡಿ ಇಳಿಸಕ್ಕಾಗತ್ತಾ? ನೋಡೋಣ ಬನ್ನಿ. 40 ಕಿಲೋಮೀಟರ್ ಗಾಡಿ ಓಡಿಸ್ದೆ. ಬನ್ನಿ ಟೀ ಕುಡಿಯ. ಟಿನ್ ಫ್ಯಾಕ್ಟ್ರಿಗೆ ಹೋಗಿ ಟಿನ್ ಫ್ಯಾಕ್ಟ್ರಿಯಿಂದ MSR ನ್ಯೂ BL ರೋಡ್ಗೆ ಬಂದಿದ್ದೀನಿ 20 ಕಿಲೋಮೀಟರ್. ಇಲ್ಲಿ ಒಂದು ಟೀ ಕುಡಿತಾ ಕೂತಿದ್ದೀನಿ. ಇನ್ನೊಂದು ಬಾಡಿಗೆ ಹಾಕೊಂಡಿದ್ದೀನಿ, ಹೋಗ್ಬೇಕು ಇವಾಗ ಪಿಕಪ್ಗೆ. ಹೋಗಿ ಪಿಕಪ್ ಮಾಡಿ ಅದನ್ನು ಡ್ರಾಪ್ ಮಾಡೋಣ. ಅಲ್ಲಿಂದ ಇಂದಿರಾನಗರಕ್ಕೆ ಹೋಗೋಣ ಬನ್ನಿ. MG ರೋಡ್ಗೆ ಹೋಗ್ಬೇಕು. MG ರೋಡ್ ಡ್ರಾಪ್ ಮಾಡಿ ಅಲ್ಲಿಂದ ಇಂದಿರಾನಗರ ಕಡೆ ಯಾವ್ದಾದ್ರು ಹಾಕೊಂಡೋಗಿ ಇಂದಿರಾನಗರದಿಂದ ಮತ್ತೆ ಡ್ಯೂಟಿ ಕಂಟಿನ್ಯೂ ಮಾಡೋಣ ಬನ್ನಿ. ಈ ಮಿರರ್ ಅಲ್ಲಿ ಏನ್ ಕಾಣಿಸ್ತಾ ಇದಾರೆ ನೋಡಿ, ಪ್ಯಾಸೆಂಜರು ಬಂದ್ರು, ಕೈ ಅಡ್ಡ ಹಾಕಿದ್ರು, ನಿಂತ್ಕೊಂಡೆ. ಎಲ್ಲಿಗೆ ಅಂತ ಕೇಳ್ತಾ ಇದ್ದೀನಿ, ಏನು ಹೇಳ್ತಾ ಇಲ್ಲ. ಫಾರ್ಮ್ ಸೆಂಟರ್ ಅಂತ. ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ ಅಂತಂದೆ. ಅಣ್ಣ ಊಬರ್ ಬುಕ್ ಮಾಡ್ತವನೆ, ನಾನು ಆಲ್ರೆಡಿ ಬುಕ್ ಮಾಡಿದ್ದೀನಿ ಅಂತ. ಸರಿ ಪರವಾಗಿಲ್ಲ ಅಂತಂದೆ. ಅವ್ರು ನೋಡಿದ್ರೆ 10 ಕೂತ್ಕೊಂಡ್ಬಿಟ್ಟವ್ರೆ. OTP ಆಗಿ ನಡ್ರಿ ಅಂತ. ಅಕ್ಸೆಪ್ಟೇ ಮಾಡಿಲ್ಲ ನನ್ನ ರೈಡು. ಅಂದ್ರೆ ನನ್ಗೆ ಬಂದೇ ಇಲ್ಲ ರೈಡು, ಬೇರೆ ಯಾರೋ ಅಕ್ಸೆಪ್ಟ್ ಮಾಡೋರೆ. ಇವ್ರಿಗೆ ಎಲ್ಲಿ ಹೋಗ್ಬೇಕು ಅನ್ನೋದು ಇವ್ರು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ನಾನು ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ಲಿ? ಒಂದು ಅವ್ರು ಹೇಳಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ, ಅವ್ರು ಹೇಳ್ತಾನೆ ಇಲ್ಲ ಎಲ್ಲಿಗೆ ಹೋಗ್ಬೇಕು ಅನ್ನೋದು. ಅವ್ರಿಗೆ ಗೊತ್ತೇ ಇಲ್ಲ. ಐ ಡೋಂಟ್ ನೋ, ಐ ವಿಲ್ ಶೋ ಯು ದ ಲೊಕೇಶನ್. ಓಕೆ, ಲೊಕೇಶನ್ ಶೋ ಮಾಡಿ ಅಂತ ಇದ್ದೀನಿ. ಅಣ್ಣ ಊಬರಲ್ಲಿ ಬುಕ್ ಮಾಡ್ತವ್ರೆ, ನಾವೇನ್ ಮಾಡೋಣ? ಆಯ್ತು, ಅಡ್ರೆಸ್ ಹೇಳಿದ್ರೆ ಸರಿ ಬನ್ನಿ ಕೂತ್ಕೊಳ್ಳಿ, ಮೀಟರ್ ಹಾಕ್ತೀನಿ, ಕರ್ಕೊಂಡು ಹೋಗ್ತೀನಿ. ಅವ್ರು ಏನು ಹೇಳ್ತಾನೆ ಇಲ್ಲ, ನಾನೇನ್ ಮಾಡ್ಲಿ? ಆಯ್ತು ಬುಕ್ ಮಾಡಿದ್ದೀರಾ, ಸರಿ ಬಿಡಿ, ಬುಕ್ ಮಾಡ್ಕೊಂಡು ಹೋಗಿ, ಕ್ಯಾನ್ಸಲ್ ಮಾಡಕ್ ಹೋಗ್ಬಿಡಿ, ಪಾಪ ಬರ್ತಾ ಇರ್ತಾರೆ ಅಂತ ಹೇಳಿ ಕಳಿಸ್ದೆ.
क्या जी तुम्हें ऐसा करता ले सो कब बोल कर ಚುಪ್ಕೆ ಜೈ 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 ಯಾವ್ದೋ ಮ್ಯಾಪ್ ಹಾಕ್ಬಿಟ್ಟು ಅಣ್ಣ ದಯವಿಟ್ಟು ಏನಿದ್ರು ಓಲ್ಡ್ ಮೆಡ್ರಾಸ್ ಮೇನ್ ರೋಡ್ ಅಲ್ಲೇ ಸುತ್ತಾಡು ಅಪ್ಪಿ ತಪ್ಪಿ ಇಲ್ಲೆಲ್ಲ ರೈಟ್ ಲೆಫ್ಟ್ ಎತ್ಕೊಂಡು ಒಳಗಡೆ ಹೋಗ್ಬಿಟ್ಟೆ ಅಂದ್ರೆ ಅಣ್ಣ ಮುಂದೆ ಒಂದು ರೋಡನು ಸರಿ ಇರೋದ್ ಬೇಡವಣ ಒಂದ್ ಸಣ್ಣ ಗಲ್ಲಿ ಗಲ್ಲಿ ಎಲ್ಲ ಹೆಂಗ್ ಕಿತ್ತೋಗ್ಬಿಟ್ಟಿದಾವ ಅಂದ್ರೆ ಅವ್ರದಕ್ಕೆ ಪರವಾಗಿಲ್ಲ ಅಯ್ಯಪ್ಪ. ಅದಕ್ಕೆ ಶೆಟ್ರೆ ಆ? ನಿಮ್ ಓಕೆ ಅದೆಲ್ಲ ಓಕೆ ನಿಮ್ ಯೂಟ್ಯೂಬ್ ಚಾನಲ್ದು ಇಂಟ್ರೋ ಕೊಡಿ ಶೆಟ್ರೆ. ಎಲ್ಲರಿಗೂ ನಮಸ್ಕಾರ ಕಂಡ್ರಡು ನಾನ್ ನಿಮ್ ಆಟೋ ಪರಶುರಾಮ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದ್ ಸ್ವಲ್ಪ ಕ್ಯಾಮ್ರಾ ಹಿಡಿಯೋದ್ ಕಲೀರಿ ರೀ. ಅಣ್ಣ ಹಿಂಗ್ ಹಿಡ್ಕೊ ಹಿಂಗೆ ಇಲ್ಲಿ ಒಂದ್ ನಿಮಿಷ ಇದು ನಾವು ಆಂಗಲ್ ಕರೆಕ್ಟ್ ಆಗಿ ಹಿಡಿದಿರ್ತೀವಿ ಹೌದಾ? ಸರಿನಾ? ಎಲ್ಲಿ ಹಿಂಗ ಅಷ್ಟೇ. ಹೌದಾ? ಹಾ ನಾನು ಹೈಟ್ ಇದ್ದೀನಿ ನಿನ್ಗಿಂತ, ಹಂಗಾಗಿ ನೀನ್ ಸ್ವಲ್ಪ ಕುಳ್ಗಿದೀಯಾ ಇರೋ. ಇರೋ ನಾನು ಹಿಡಿಯೋದ್ ಹಿಂಗಪ್ಪ. ನಮ್ದು ಕರೆಕ್ಟ್ ಆಗಿ ಬರುತ್ತೆ. ನಾನ್ ತಲೆ ಮೇಲೆ ಜಾಗ ಕೊಡ್ತೀನಿ. ನಾನು ತಲೆ ಮೇಲೆ ಜಾಗ ಕೊಡಲ್ಲ. ಇಷ್ಟೇ ಇಷ್ಟೇ. ಕೆಳಗಡೆ ತೋರಿಸ್ಬಿಡ್ತೀಯ ಕೆಳಗಡೆಯಿಂದ ಮೇಲ್ಗಡೆ. ಏನೋ ಕನ್ಯಾಡಿ ಮಾಟ ಇದೆಯಾ ಇಲ್ಲಿ. ಯಲಂಕದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ನಾನು ಲೆಫ್ಟ್ ಎತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಾನು ಹೈವೇ ಇಂದ ಆರಾಮಾಗಿ ಬಂದಿದ್ದೀನಿ. ಅಣ್ಣ ಇದು ನನ್ಗಿಂತ ಮಸ್ತಾಗ ಐತಣ್ಣ ಕ್ಯಾಮ್ರಾ ಇದು. ಹಿಡ್ಕೊ ನಮ್ದು ಸ್ವಲ್ಪ ಕ್ಲಿಕ್ ತಕ್ಕಳವ. ತಕೊಳ್ಳಿ. ಅಣ್ಣ ನನಗೆ ಕರ್ಕೊಂಡು ಬಂದ ಇಲ್ಲಿಗೆ ಹೊಸಕೋಟೆಗೆ ದಮ್ ಬಿರಿಯಾನಿ ತಿನ್ನೋಣ ಅಂತ. ಬಂದ್ಬಿಟ್ಟು ಏನ್ ಮಾಡ್ಬೇಕು? ಟೋಕನ್ ಯಾರಿಗೆ ಹಾಕ್ಬೇಕು? ಹಾಕೋರ್ಗೆ ಹಾಕಿರೋದು. ಬೆಳಿಗ್ಗೆಯಿಂದ 1000 ರೂಪಾಯಿ ದುಡ್ದಿದ್ಯಾ, ಅಮ್ಮಿಕೊಂಡು ಬಂದ್ ಕೊಡ್ಸು. ಬರೀ ಬೆಳಗ್ಗೆಯಿಂದ ಅಲ್ಲ, ಒಂದ್ ತಿಂಗಳಿಂದ ದುಡಿಮೆ ಸ್ವಲ್ಪ ನಮ್ದು ಕಡಿಮೆ ಇದೆ ಅಲ್ವಾ. ನಮ್ದು ಜಾಸ್ತಿ ದುಡಿಮೆ ಹಾಕ್ಬೇಕಾದ್ರೆ ನಮ್ದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ನಿಮ್ದಕ್ಕೆ ತಿನ್ನಿಸ್ಬಿಡ್ತಾರೆ. ಏನಿಲ್ಲ ಗುರುವೆ, ತಿಂಗಳಿಗೆ 4-5 ಸಾರಿ ಇಲ್ಲಿ ಬರ್ತಾನೆ. ಒಂದ್ ಸಾರಿ ನನಗ್ ಕೊಡ್ಸು ಅಂತ ಲಾಸ್ಟ್ ಟೈಮ್ ಕೇಳಿದ್ಯಾ. ನೀನ್ ಬಾ ಅಂದ್ರೆ ನಿನ್ ಇಲ್ಲಿ ಬೈಕ್ ಇಲ್ಲಿ ಇರ್ತದೆ, ಇಲ್ಲಿ ಮಾತಾಡ್ಬೇಕು. ಬಾ ಅಂದ್ರೆ ಮಾತಾಡು. ಅಣ್ಣ ಯಲಹಂಕದಿಂದ ಸಿಕ್ಕಾಪಟ್ಟೆ ದೂರ ಆಗುತ್ತೆ, ನಾನ್ ಬರಕ್ ಆಗಲ್ಲ. ನೋಡೋರು ಬೇರೆ ತರ ನೋಡ್ಬಿಡ್ತಾರೆ. ನೋಡೋಣ ಇವ್ರದಕ್ಕೆ ಮಟನ್ಗೆ ಬಿರಿಯಾನಿ, ನಮ್ದಕ್ಕೆ ಕುಸ್ಕಾಗೆ ತಿನ್ಕೊಂಡು ಡ್ಯೂಟಿಗೆ ಹೋಗ್ಬಿಡೋಣ. ಹೋಗ್ಬಿಡೋಣ. ಅಲ್ಲ 400 ರೂಪಾಯಿ ಕೊಟ್ಟು ಸ್ವಲ್ಪನೂ ಮರ್ಯಾದೆ ಇಲ್ವಲ್ಲ? ಇಷ್ಟೆಲ್ಲ ನಾನ್ ತಿನ್ನಕ್ ಆಗಲ್ಲ, ಇದ್ರಲ್ಲ ಅರ್ಧ ನೀನೇ ತಿನ್ಬೇಕು. ಯೋ ಮತ್ತೆ ಇದಕ್ಕೆ ಏನಕ್ಕೆ ತಗೊಂಡ್ವಿ ನಾವು ಸುಮ್ನೆ? ನಮ್ದು ಮಸೀನ್ ಬಿರಿಯಾನಿ ಇಲ್ಲೇ ಬನ್ನಿ ಕೂತ್ಕೊಂಡ್ಬಿಡೋಣ. ತಗೊಂಡ್ಬಿಡಿ ಸ್ವಲ್ಪ ಪೀಸ್ಗೆ ನಿಮ್ಗೆ. ಅಣ್ಣ ನಾವು ಪೀಸ್ಗೆ ತಿನ್ನಲ್ಲ, ನೀವೇ ತಿನ್ಕೋಬೇಕು. ನಾವು ಮಟನ್ಗೆ ತಿನ್ನಲ್ಲ. ನೀವು ತಿನ್ನಲ್ಲ? ತಿನ್ನಲ್ಲ ಅಣ್ಣ, ನನ್ನ ಕೈಯಲ್ಲಿ ಆಯ್ತಿಲ್ಲ. ನನ್ನ ಕೋಕ್ ಕುಡಿ, ನಿಜವಾಗ್ಲು ಸ್ವಲ್ಪನು 400 ರೂಪಾಯಿ ಬರ್ತಿಲ್ಲ. ಬರ್ತಿದ್ಯಾ 400 ರೂಪಾಯಿ? ತಿನ್ನಕ್ಕಾಗಲ್ಲ, ಒಂದೇ ತಗೋಬೇಕಾಗಿತ್ತು. ಏನ್ ತಗೊಂಡಿದ್ದು ನಮ್ದು ಇಲ್ಲ. ತಿನ್ನಕ್ ಆಯ್ತಲ್ಲ ಗುರು, ನನ್ನ ಕೈಯಲ್ಲಿ ಆಯ್ತಲ್ಲ. ಡ್ಯೂಟಿ ಮಾಡೋಣ ಅಂತ ಇದ್ದೆ, ಹೊಸಕೋಟೆಗೆ ಹೋಗೋಣ, ಬಿರಿಯಾನಿ ತಿನ್ನೋಣ, ತಿನ್ನಿಸ್ತೀನಿ ಅಂತ ಕರ್ಕೊಂಡು ಬಂದ್ಬಿಟ್ಟು ನನ್ನ ಕೈಯಲ್ಲೇ ಟೋಕನ್ ಹಾಕಿಸ್ಬಿಟ್ಟು ಇವಾಗ ಇಷ್ಟು ತಿಂದೆ. 10% ನನ್ನ ಕೈಯಲ್ಲಿ ತಿನ್ನಕ್ ಆಯ್ತಾ ಇಲ್ಲ. ಈ ಒಯ್ಯಂಗೆ ಇಷ್ಟು ತಿನ್ನಕ್ ಆಯ್ತಲ್ಲ, ನೀನ್ ಸ್ವಲ್ಪ ತಗೋ, ನೀನ್ ಸ್ವಲ್ಪ ತಗೋ, ನೀನ್ ಸ್ವಲ್ಪ ತಗೋ ಅಂತ ನನಗೆ ಗಂಟು ಬಿದ್ಬಿಟ್ಟವನೆ. ನಮ್ಗೆ ಎಣ್ಣೆ ಹಾಕಿರ್ತಾರ ಆ ವಿಡಿಯೋದಲ್ಲಿ ಮಾಡಕ್ ಬರಲ್ಲ. ಇಷ್ಟು ಪೋರ್ಷನ್ ತಿಂದಿದೀವಿ ಅಣ್ಣ. ಹೊಡೀರಿಕ್ ಹೋಗ, ನಮ್ದು ಖಾಲಿ, ನಮ್ದು ಆಯ್ತು, ಇಲ್ಲಿಗೆ ಮುಗೀತು. ನೋಡೋಣ ಇವಾಗ ಇಲ್ಲಿಂದ ನೆಕ್ಸ್ಟ್ ಪಾರ್ಟಿ ಎಲ್ಲಿಗೆ ಹೋಗುತ್ತೆ ಅಂತ. ಎಲ್ಲಿಗೆ ಸರ್ ಇವಾಗ ನೆಕ್ಸ್ಟ್ ಸ್ಟಾಪ್? ಏನಿಲ್ಲ, ಬಾಡಿಗೆ ಹಾಕೊಂಡ್ ಬಂದಿದೀವಿ. ಮುಚ್ಕೊಂಡು ಹೊರಗಡೆ ಹೋಗ್ಬಿಟ್ಟು ಆನ್ ಮಾಡೋ. 500 ರೂಪಾಯಿ ಬಾಡಿಗೆ ಬಿದ್ರೆ ಹೊತ್ಕೊಂಡ್ಬಿಡು ಅಷ್ಟೇ. ನನಗೆ ಇವಾಗ 400 ರೂಪಾಯಿ ಟೋಕನ್ ಹಾಕಿದೆಯಲ್ಲ, ಇದ್ರದ್ದು ಹೇಳು. ಅದೇ ಅಲ್ಲಿ ಕ್ಲಿಯರ್ ಆಗಿದೆ. 500 ರೂಪಾಯಿ ಬಾಡಿಗೆ ಹೊಸ್ಕೊ ಅಂತ ಹೇಳಿದ್ದು. ನಾನೇ ತಾನೇ ಕರೆದಿದ್ದು. ಬಾ ಹೊಸಕೋಟೆ. ಏನ್ ಖಾಲಿ ಗೊತ್ತಾ? ಖಾಲಿನ ಬಂದಿದ್ದು, MG ರೋಡಿಂದ ಖಾಲಿ ಬಂದಿದ್ದು. ಯೂಟ್ಯೂಬ್ ಅಲ್ಲಿ ಬಂದಂತ ಫಸ್ಟ್ ಸ್ಟಾರ್ಟಿಂಗ್ ಇಂದ ಒಂದ್ ಗಾಡಿ ತಗೊಂಡಿದ್ದೀನಿ. ಯಾವ್ದು ಗೊತ್ತಾ? ಬನ್ನಿ ತೋರಿಸ್ತೀನಿ. ಯಾವ್ದು ಗಾಡಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೊತ್ತಿಲ್ವಾ? ಬನ್ನಿ ಹೇಳ್ತೀನಿ. ಜಾಗ್ವಾರ್ ಇದೇ ಗಾಡಿ ತಗೋಬೇಕು ಅಂತ ಆಸೆ, ಕಾಸಿಲ್ಲ. ಯೂಟ್ಯೂಬಲ್ಲಿ ಅರ್ನಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. $50 ದಾಟಿಲ್ಲ. ತಗೋಬಹುದು.
ಆದ್ರೆ ಇವಾಗಲ್ಲ, ಒಂದು 10 ವರ್ಷ ದಾಟದ್ಮೇಲೆ. ಹಾ ನಾವು ತಗೊಂಡಿದ್ವಿ. ಇವ್ರು ತಗೊಂಡ್ ಬಂದಿರೋದು ಎಷ್ಟಣ್ಣ ಗಾಡಿ ಬೆಲೆ? 1.5 ಕೋಟಿ. ಇಲ್ಲ ಮಾತ್ರ ಬೋಟಿ ತಿನ್ನಕ್ಕೂ ಕಾಸಿಲ್ಲ. 1.5 ಕೋಟಿ ಕಾರ್ ಎಲ್ಲಿಂದ ತರೋಣ? ಇನ್ನೊಂದು ವಿಚಾರ ನಾನು ನಿಮ್ಗೆ ತಿಳಿಸ್ಬಿಡ್ತೀನಿ. ಏನು ಗೊತ್ತಾ, ಟೈಮ್ ನೋಡಿ 5:30, ಡ್ಯೂಟಿ ನೋಡಿ 1080 ರೂಪಾಯಿ, 4 ಡ್ಯೂಟಿ ಮಾಡಿದ್ದೀನಿ. ಇವನ್ ಜೊತೆ ಸೇರ್ಬಿಟ್ರೆ ದುಡಿಮೆ ಹೋಯ್ತು. ದುಡಿಮೆ ಬಿಟ್ಟಾಕಿ, ದುಡಿಮೆ ಪ್ರಶ್ನೆ ಅಲ್ಲ. ಇರೋ ಬರೋ ಕಾಸೆಲ್ಲ ಖರ್ಚು ಮಾಡ್ಕೊಂಡು ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ, ನಾವೆಲ್ಲ ಟೋಕನ್ ಹಾಕಿ ಇಟ್ಕೊಂಡ್ಬಿಟ್ರೆ 400 ರೂಪಾಯಿ ಬಿರಿಯಾನಿ ಗುರುವೆ, ಅರ್ಧಂಬರ್ಧ ತಿಂದು ಹೆಂಗಿತ್ತು? ಫುಲ್ಲಾಗೆ ಹೊಡೆದೆ ಕುಸ್ಕ. ನಾನ್ ಅರ್ಧಂಬರ್ಧ ತಿಂದಿದ್ ಬಿರಿಯಾನಿನ. 310 ರೂಪಾಯಿ. ದುಡ್ಡಲ್ಲ ದುಗ್ಗಾಣೆ ಅಲ್ಲ. 310 ರೂಪಾಯಿಗೆ 1 ಅವರ್ ನಾನು ಒದ್ದಾಡ್ಬೇಕು. 1 ಅವರ್. ಊರ್ ಕಡೆ ಯಾವಾಗ ನೋಡ್ಬಿಟ್ರೆ 300 ರೂಪಾಯಿ ಒಂದ್ ಪ್ಲೇಟ್ ಬಿರಿಯಾನಿ ತಿಂದು ಬರ್ತಾರೆ. ಈ ಅಂತ ಹುಚ್ಚುಳ ಆಗ್ತದಾರಲ್ಲ ಇವ್ರು ಅಂತ. ಸೊ ಡ್ಯೂಟಿನೂ ಕೂಡ ಆನ್ ಮಾಡಿದ್ದಾಯ್ತು. ಇವಾಗ ನೋಡೋಣ, ಇಲ್ಲಿಂದ ಡ್ಯೂಟಿ ಮಾಡ್ಕೊಂಡು ಮನೆ ಕಡೆ ಹೋಗ್ಬೇಕು. ನನಗನ್ಸುತ್ತೆ ಇವತ್ತಿನ ಡ್ಯೂಟಿ ಹೊಗೆ ಅಂತ. ಬಟ್ ನನ್ನ ಕಡೆಯಿಂದ ನಾನು ಆದಷ್ಟು ಪ್ರಯತ್ನ ಮಾಡಿ ನಮ್ಮ ಟಾರ್ಗೆಟ್ 2,000 ದಾಟ್ಸಕ್ ಟ್ರೈ ಮಾಡ್ತೀನಿ. ಇವಾಗ ಕೈಯಲ್ಲಿ ಕಾಸಿಲ್ಲ, ಗಾಡಿಯಲ್ಲಿ ಗ್ಯಾಸ್ ಅಂತೂ ಐತೆ. ಬನ್ನಿ ದುಡಿಯೋಣ. ಅಂತ ಎಲ್ಲ 2,000 ಎಲ್ಲ ಆಗಲ್ಲ. ಇದಕ್ಕೆಲ್ಲ ಆಗಲ್ಲ. ಸಾಲ ಮಾಡಿಯ ಅವ್ನು 500 ಇದ್ರೆ ಕೊಡೋಣ. 500 ರೂಪಾಯಿ ನನ್ನ ಕಡೆ ಖರ್ಚು ಮಾಡಿಸ್ಬಿಟ್ಟು ವಾಪಸ್ ಖರ್ಚಿಗೆ 500 ರೂಪಾಯಿ ಕೇಳ್ತಾವನಲ್ಲ. ಏನ್ ತಗೊಂಡ್ ಮಾಡ್ಬೇಕು ನಿಂಗೆ ಹೇಳು? ಬದುಕೋ ಕಲಿಯೋ ಬಿಕ್ತಾಸಿ, ಎಲ್ಲರ ಕೊಡುವೆ ಯಾಕೆ ಚೌಕಾಸಿ, ಆಡಿಸಿ ನಗುವುದೇ ಖುಷಿ. ಕಟ್. ಎಡಿಟಿಂಗ್ ನನ್ನ ಕೈಯಲ್ಲಿ ಐತೆ, ಯಾವಾಗ ಬೇಕಾದ್ರೂ ಕಟ್ ಮಾಡ್ಬೋದು. ಬರ್ಲಾ ಸರ್? ಓಕೆ, ಬಾಯ್ ಬಾಯ್. ನಾವು ಇಲ್ಲಿಂದ ರೈಟ್ ಹೊಡ್ಕೊಂಡು ಹೋಗ್ಬಿಡ್ತೀವಿ, ನೀವು ಲೆಫ್ಟ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಹೋಗಿ. ಬೈಕ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ನಮ್ಮ ಬ್ಲಾಗ್ ಇಲ್ಲಿಗೆ ಎಂಡ್ ಆಯ್ತದೋ ಇಲ್ಲ ಸ್ಟಾರ್ಟ್ ಆಯ್ತದೋ ದೇವ್ರಿಗೆ ಗೊತ್ತು. ಅಣ್ಣನ ಚಾನಲ್ನ ಟ್ಯಾಗ್ ಮಾಡಿರ್ತೀನಿ, ಅಣ್ಣಂಗೆ ಹೋಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗ್ ಮೊದಲು ಮಾಡಿ ಸಬ್ಸ್ಕ್ರೈಬ್. ಏನಕ್ಕಂದ್ರೆ 10K ಗುರುವೆ, 10K ಮಾಡಿಸ್ಬಿಡಿ ಅಣ್ಣ. ಹೇಳ್ಬಿಡೋಣ ನೀನೊಂದ್ಸರಿ. ಮಾಡಂತೆ ಮಾಡ್ಬಿಡ್ರೋಣ ಸಬ್ಸ್ಕ್ರೈಬ್. ನಾನ್ ನನ್ಗೋಸ್ಕರ ಅಂತೂ ಈ ನಡುವೆ ಕೇಳಕ್ ಸ್ಟಾರ್ಟ್ ಮಾಡಿದೀನಿ. ಸವಾಸ ಮಾಡ್ಬಿಟ್ಟು ನಿಜವಾಗ್ಲೂ ಕೊಬ್ಬರಿ ಇಲ್ದಾರ ಆಗೋಗ್ಬಿಟ್ಟೈತೆ. ಜನಗಳು ಇರ್ಲಿ ಏನೇ ಇರ್ಲಿ, ನಾವ್ ಇವಾಗ ಬಂದ್ಬಿಟ್ಟಿರೋದು ಮಾಡ್ಬಿಟ್ಟಿರೋದು. ಆದಷ್ಟು ಜಲ್ದಿ ಗಾಯ್ಸ್ ಒಂದ್ ಬಿಗ್ ಅಪ್ಡೇಟ್ ಇದೆ, ಯಾರು ಮಾಡಿರಲ್ಲ ಕರ್ನಾಟಕದಲ್ಲಿ. ಆ ತರ ಒಂದು ಮಾಡೋಣ ಅನ್ಕೊಂಡಿದೀರಿ. ಬಟ್ ನೋಡೋಣ ಏನಾದ್ರು. ನಮ್ ಕಡೆಯಿಂದ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ಬಟ್ ಇದು ಅಪ್ಡೇಟ್ ನೆಕ್ಸ್ಟ್ ಮಂತ್ ಸರ್, ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಮಂತ್ ಆಗ್ಬೋದು, ನೆಕ್ಸ್ಟ್ ಇಯರ್ ಆಗ್ಬೋದು, ಹೇಳಕ್ಕಾಗಲ್ಲ. ನೋಡೋಣ. ಸೊ ನಮ್ಮ ಜರ್ನಿ ಇಲ್ಲಿಂದ ನಾವು ರೈಟ್ಗೆ ಹೋಗ್ಬಿಡ್ತೀವಿ. ಇಲ್ಲಿಂದ ಇವರು ಲೆಫ್ಟ್ಗೆ ಹೋಗ್ಬಿಡ್ತಾರೆ, ಟ್ರಾಫಿಕ್ ಅಲ್ಲಿ ಒದ್ದಾಡ್ಕೊಂಡು. ಏನ್ ಮಾಡ್ಬೇಕು ಗೊತ್ತಾ ಇವಾಗ ನಾನು. ಓಕೆ ನಡಿಯೋಣ ಅಣ್ಣ, ಹೋಗೋಣ ಅಣ್ಣ. ಸೊ ಬನ್ನಿ, ನಾವು ರೈಟ್ ಎತ್ಕೊಂಡು ರಾಂಪುರದ ಮೇಲೆ ಸೀದಾ ಶ್ರೀರಾಮ್ಪುರ ನಮ್ಮ ಜಕ್ಕೂರ್ಗೆ ಹೋಗ್ಬಿಡೋಣ. ಬನ್ನಿ. ಆಲ್ಮೋಸ್ಟು 8 ಡ್ಯೂಟಿಗಳನ್ನು ಮಾಡಿ 1,559 ರೂಪಾಯಿ 91 ಪೈಸೆ ಅರ್ನ್ ಮಾಡಿದ್ದೀನಿ. ಸೊ ಇವತ್ತು ನಾನು ಚೆನ್ನಾಗಿ ಡ್ಯೂಟಿ ಮಾಡಿಲ್ಲ, ಬಟ್ ಪರವಾಗಿಲ್ಲ. ಕೆಲವೊಂದು ಆಪರ್ಚುನಿಟಿಗಳಿಗೋಸ್ಕರ ಒಂದೊಂದು ಸಾರಿ ದುಡಿಮೆನ ಬಿಡಬೇಕಾಗತ್ತೆ. ಬಟ್ ಈ ದುಡಿಮೆನ ನಾನು ನೆನ್ನೆನೇ ಕವರ್ ಮಾಡಿದ್ದೆ. ಹೇಗೆ ಅಂತ ಹೇಳ್ತೀನಿ ಬನ್ನಿ. ನೆನ್ನೆ ನಾನು ಆಲ್ಮೋಸ್ಟ್ 3,028 ರೂಪಾಯಿ ನಾನು ಅರ್ನ್ ಮಾಡಿದ್ದೆ. 35 ಟ್ರಿಪ್ಗಳನ್ನು ಮಾಡಿ ಇವತ್ತು ಬರೀ 8 ಟ್ರಿಪ್ಗಳು ಮತ್ತು 1,559 ರೂಪಾಯಿ 91 ಪೈಸೆ ಅರ್ನ್ ಮಾಡಿದ್ದೀನಿ. ಸಾಯಂಕಾಲ ಮೇಲೆ ಒಂದು 5 ಗಂಟೆ ಮೇಲೆ ನಾನು ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಇವತ್ತು ನನಗೆ ಅಷ್ಟೊಂದು ಡ್ಯೂಟಿ ಸೆಟ್ ಆಗೇ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಡ್ಯೂಟಿ ಯಾವುದೂ ಕೂಡ ಬಂದಿಲ್ಲ ಸಾಯಂಕಾಲ ಮೇಲೆ. ಆದಷ್ಟು ನಾನು ಟ್ರೈ ಮಾಡಿದೆ ಅರ್ನ್ ಮಾಡೋಣ ಅಂತ. ಬೆಳಗ್ಗೆನೇ 1,050 ರೂಪಾಯಿ ಅರ್ನ್ ಮಾಡಿದ್ದೆ. ಬಟ್ ಸಾಯಂಕಾಲ ಮೇಲೆ 5 ಗಂಟೆ ಮೇಲೆ ಒಂದು 500 ರೂಪಾಯಿ ಅರ್ನ್ ಮಾಡೋಷ್ಟು ನನಗಂತೂ ಸಾಕಾಗಿತ್ತು. ಇನ್ನೊಂದು ಆ್ಯಪು ಕೂಡ ಆನ್ ಮಾಡಿದೆ, ಅದರಲ್ಲೂ ಕೂಡ ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ ನನಗೆ ಡ್ಯೂಟಿಗಳು. ಬಟ್ ಪರವಾಗಿಲ್ಲ, ಕೆಲವೊಂದು ಸಾರಿ ಆಗುತ್ತೆ. ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ ಪ್ಲಸ್ ಕಥೆ, ನಮ್ಮ ಬಿರಿಯಾನಿ ಕಥೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನು ಮುಂದೆ ಅಮೌಂಟನ್ನು ಮೆನ್ಷನ್ ಮಾಡ್ತೀನಿ, ಖಂಡಿತವಾಗ್ಲೂ ಮೆನ್ಷನ್ ಮಾಡೇ ಮಾಡ್ತೀನಿ, ಸರಿನಾ? ತುಂಬ ಜನ ಕಮೆಂಟ್ ಮಾಡಿದ್ರಿ ಮೆನ್ಷನ್ ಮಾಡಿ, ನೆನ್ನೆ ಯಾಕೆ ಮಾಡಿಲ್ಲ. ಸೊ ಇನ್ಮೇಲೆ ಅಮೌಂಟನ್ನು ಮೆನ್ಷನ್ ಮಾಡ್ತೀನಿ, ಸರಿನಾ? ಓಕೆನಾ? ಖುಷಿನಾ ಇವಾಗ? ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕೂಡ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.